ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬಂದಿರಿ, ನಿಮ್ಮ ದಿವ್ಯ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ಹೃದಯಪೂರ್ವಕವಾಗಿ ವಿಶ್ವಾಸದಲ್ಲಿ ದೃಢತೆಯಿಂದ ನಂಬಿಕೆಯಿಂದ ಆಲಸ್ಯವಿಲ್ಲದೆ ನಿದ್ರಾವಸ್ಥೆಯಿಲ್ಲದೆ ದೇವರನ್ನು ಆರಾಧಿಸುವ ಸಮಯವಾಗಿದೆ. ಕುಗ್ಗಿ ಹೋಗುವ ಸಮಯವಿಲ್ಲ ಈ ಸಮಯ, ತೂಕಡಿಸಿ ಬೀಳುವ ಸಮಯವೆಲ್ಲ ಈ ಸಮಯ. ದೇವರನ್ನು ವಿಶ್ವಾಸದಲ್ಲಿ ಕಂಡು ದೇವರೊಂದಿಗೆ ಐಕ್ಯವಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ಸಂರಕ್ಷಣೆಗೆ ತೆಗೆದುಕೊಂಡು ಹೋಗುವ ಸಮಯ. ನಾವು ಪ್ರಾರ್ಥಿಸುವಂತಹ ಭಿನ್ನ ಪ್ರಾರ್ಥನೆಗಳು ದೇವರ ಆಲಿಸಿ ಆಶೀರ್ವದಿಸುವ ಸಮಯ. ಅದರಿಂದ ಪೂರ್ಣ ಮನಸ್ಸಿನಿಂದ ಪ್ರಾರ್ಥಿಸಿರಿ, ಶಕ್ತಿಯಿಂದ ಪ್ರಾರ್ಥಿಸಿ, ಹೃದಯದಿಂದ ಪ್ರಾರ್ಥಿಸಿರಿ. ಕುಸಿದು ಹೋಗಿ ಕುಗ್ಗಿ ಹೋದವರಾಗಿ ನಾವು ಪ್ರಾರ್ಥಿಸುವಾಗ ದೇವ ಜನರಲ್ಲ, ಆಲಸ್ಯದಿಂದ ನಿದ್ರಾವಸ್ಥೆಯಿಂದ ಪ್ರಾರ್ಥಿಸುವಾಗ ನಾವು ವಿಶ್ವಾಸಿಗಳಲ್ಲ. ಸಕಲವನ್ನು ಶಪಿಸಿ ಸಕಲರ ಮೇಲೆ ಅಧಿಕಾರವನ್ನು ಪಡೆದಿರುವಂತಹ ನಾವು ನಮ್ಮ ಮೇಲೆ ಅಧಿಕಾರ ಮಾಡುವಂತಹ ಸಕಲ ಬಂಧನಗಳನ್ನು ಬಂಧಿಸಿ ನಾವು ಪ್ರಾರ್ಥಿಸಬೇಕು. ಒಮ್ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಅದುವೇ ಪ್ರಾರ್ಥನೆ, ಸುಪ್ರಭಾತ ಪ್ರಾರ್ಥನೆ ಹಾಗೂ ಮಧ್ಯಸ್ಥ ಪ್ರಾರ್ಥನೆ ಹಾಗೂ ವೈಯಕ್ತಿಕ ಪ್ರಾರ್ಥನೆ. ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಬಲಪಡಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ದೃಢಪಡಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಶಕ್ತಿಪಡಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಪರಿಶುದ್ಧಗೊಳಿಸಿರಿ, ಓ ಪವಿತ್ರ ಆತ್ಮರೇ ನನ್ನ ಜೀವಿತವನ್ನು ಪರಿಶುದ್ಧಗೊಳಿಸಿರಿ, ಓ ಪವಿತ್ರ ಆತ್ಮರೇ ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿರಿ,
ಓ ಪವಿತ್ರ ಆತ್ಮರೇ, ನಿಮ್ಮ ವಿವೇಕವನ್ನು ನನಗೆ ನೀಡಿರಿ. ವಿವೇಕವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ವಿವೇಕವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿರಿ. ಓ ಪವಿತ್ರ ಆತ್ಮರೇ, ನನಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ, ನಮಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. 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 ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನನ್ನು ಸತ್ಯದ ಪಥದಲ್ಲಿ ನಡೆಸಿರಿ. ಪಾಪದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ದೀನತೆಯ ಹೃದಯವನ್ನು ನನಗೆ ನೀಡಿರಿ. ಪಶ್ಚಾತ್ತಾಪದ ಹೃದಯವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಮೃತ ಹೊಂದಿರುವ ಎಲ್ಲ ಆತ್ಮಗಳಿಗೆ ಶಾಂತಿಯನ್ನು ನೀಡಿರಿ. ಓ ಯೇಸುವೆ, ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ಮೃತ ಹೊಂದಿರುವ ಎಲ್ಲ ಆತ್ಮಗಳ ಪಾಪಗಳನ್ನು ಕ್ಷಮಿಸಿರಿ. ಮೃತಪಟ್ಟ ಎಲ್ಲ ಆತ್ಮಗಳನ್ನು ಕ್ಷಮಿಸಿರಿ. ನೆಲೆಯಿಲ್ಲದೆ ಅಲಿಯುತ್ತಿರುವ ಆತ್ಮಗಳ ಮೇಲೆ ಕರುಣೆ ತೋರಿರಿ. ನೆಲೆಯಿಲ್ಲದೆ ಅಲಿಯುತ್ತಿರುವ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಅಪಘಾತದಲ್ಲಿ ಮೃತಪಟ್ಟ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಆತ್ಮಹತ್ಯೆ ಮಾಡಿಕೊಂಡ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಓ ಯೇಸುವೇ, ಕರುಣೆ ತೋರಿರಿ. ಲೋಕದ ಪಯಣವನ್ನು ಮುಗಿಸಿದಿರುವ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಯುದ್ಧಗಳಲ್ಲಿ ಮಡಿದ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಯುದ್ಧದಲ್ಲಿ ಮಡಿದ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ನನಗೆ ಪ್ರಾರ್ಥಿಸುವ ಶಕ್ತಿ ನೀಡಿರಿ. ನನಗೆ ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿರಿ. ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡಿರಿ. ಓ ಪವಿತ್ರ ಆತ್ಮರೇ, ಬಂದಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ.
ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಕುಟುಂಬಗಳ ಅಂಗಾಂಗಗಳನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ನೀವು ಆಲಿಸುವ ದೇವರಾಗಿದ್ದೀರಿ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ಆರಾಧನೆಗಳು, ಮಹಿಮೆಯು ಸ್ವಾಮಿ. ನಿನ್ನೆಯಿಂದ ಈ ದಿನದವರೆಗೂ, ರಾತ್ರಿಯಿಂದ ಈ ಬೆಳಗಿನ ಜಾವದವರೆಗೂ ನಮ್ಮನ್ನು ಕಾದು ಸಂರಕ್ಷಿಸಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಓ ಯೇಸುವೆ, ಈಗ ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ಈ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಮ್ಮನ್ನೇ ನಾವು ನಿಮಗೆ ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ಕುಟುಂಬಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ. ಹೊಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಹೌದು ಯೇಸುವೆ, ಇಂದು ನಾವು ಆತ್ಮಹತ್ಯೆ ಮಾಡಿಕೊಂಡಂಥ ಎಲ್ಲ ಆತ್ಮಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ರಾಜ. ಪ್ರತಿ ದಿನದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸಲು ನೀವು ಪ್ರೇರಣೆಯಾಗಿದ್ದೀರಿ. ಈ ದಿನಗಳಲ್ಲಿ ನಾವು, ಈ ತಿಂಗಳುಗಳು ಸಂಪೂರ್ಣವಾಗಿ ಮೃತೊಂದಿದಂಥ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ. ಕರುಣೆ ತೋರಿದಾಯಿತು ರಾಜ. ಅನೇಕ ವಿಧವಾದ ಸಮಸ್ಯೆಗಳಿಂದ, ಹೋರಾಟಗಳಿಂದ, ಸಾಲಗಳಿಂದ, ಭಯಗಳಿಂದ, ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ನೆಮ್ಮದಿ ಇಲ್ಲದೆ, ಹೆಂಡತಿಯ ಕಾರಣ, ಗಂಡನ ಕಾರಣ, ಮಕ್ಕಳ ಕಾರಣ, ಎತ್ತವರ ಕಾರಣ, ಸಮಾಜದಲ್ಲಿ ಸ್ಥಾನಮಾನಗಳ ಕಾರಣ, ಇರುವ ಆಸ್ತಿ ಅಂತಸ್ತುಗಳನ್ನು ಕಳೆದುಕೊಂಡ ಕಾರಣ, ವಿವಾಹ ಜೀವಿತದಲ್ಲಿ ಅನ್ಯೂನ್ಯತೆ ಇಲ್ಲದ ಕಾರಣ, ಕೆಲಸವನ್ನು ಕಳೆದುಕೊಂಡ ಕಾರಣ, ಹಣವನ್ನು ಕಳೆದುಕೊಂಡ ಕಾರಣ, ಆಸ್ತಿಯನ್ನು ಕಳೆದುಕೊಂಡ ಕಾರಣ, ಹೀಗೆ ಅನೇಕ ವಿಧಗಳ ಕಾರಣ ಈ ಲೋಕದಲ್ಲಿ ಬಿಲಿಯಾಂತರ, ಟ್ರಿಲಿಯಾಂತರ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ. ಈ ರಾತ್ರಿಯೂ ಸಹ ಎಷ್ಟೋ ಜನ ಆತ್ಮಹತ್ಯೆಗೆ ಹೋದರು ರಾಜ. ಈ ಬೆಳಗಿನ ಜಾವದಲ್ಲಿಯೂ ಸ್ವಾಮಿ ಆತ್ಮಹತ್ಯೆಗೆ ಚಿಂತಿಸುವ ಮಕ್ಕಳು ಇದ್ದಾರೆ ರಾಜ. ಕರುಣೆ ತೋರಿರಿ ರಾಜ. ಯೇಸುವೇ, ನಾವು ನಿಮ್ಮ ಮಕ್ಕಳಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹೌದು ಸ್ವಾಮಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವೆಲ್ಲರೂ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ರಾಜ. ಈ ಲೋಕದಲ್ಲಿ ಆತ್ಮಹತ್ಯೆ ಮಾಡಿ ಮರಣವಾದಂಥ ಎಲ್ಲ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಈ ಪ್ರಾರ್ಥನೆ ನಿಮಗೆ ಸಾಂಧ್ಯ ನೈವೇದ್ಯವಾಗಿ ನಿಮ್ಮ ಮುಂದೆ ಬರಲಿ ಸ್ವಾಮಿ. ಸ್ವಾಮಿ ಕರುಣೆ ತೋರಿರಿ ರಾಜ. ಪ್ರತಿದಿನದ ಅನ್ನಪಾನಗಳನ್ನು ನಮಗೆ ದಯಪಾಲಿಸಿ ನೀವು ಆಶೀರ್ವದಿಸುವವರಾಗಿದ್ದೀರಿ. ನಮ್ಮ ಕುಟುಂಬಗಳನ್ನು ಪೋಷಿಸಿ ಪರಿಪಾಲಿಸುವವರಾಗಿದ್ದೀರಿ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜೈವನ ಕೊಡುವವರಾಗಿದ್ದೀರಿ. ನಾವು ಪಾಪದಲ್ಲಿ ಬಿಡುವಾಗ ನಾವು ಎಚ್ಚೆತ್ತುಕೊಳ್ಳುವಂತೆ ಮಾಡಿದವರಾಗಿದ್ದೀರಿ. ಪವಿತ್ರಾತ್ಮರ ನಿಮಿತ್ತವಾಗಿ ಜ್ಞಾನವನ್ನು, ಅರಿವನ್ನು ನಮಗೆ ಕೊಟ್ಟಿದ್ದೀರಿ. ಕರುಣೆ ತೋರಿ ಸ್ವಾಮಿ. ಎಷ್ಟೋ ಜನ ಶುಶ್ರೂಷಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ. ಎಷ್ಟೋ ಜನ ಯಾಚಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ. ಎಷ್ಟೋ ಜನ ಕನ್ಯಾಸ್ತ್ರೀಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ. ಎಷ್ಟೋ ಜನ ಮಿಷನರಿಗಳು ಸ್ವಾಮಿ ನಿಮಗಾಗಿ ಸೇವೆ ಮಾಡಲು ಇಚ್ಛಿಸುವವರು ಸಹ ಕಾರಣಾಂತರಗಳಿಂದ ಆತ್ಮಹತ್ಯೆಗೆ ಹೋಗಿದ್ದಾರೆ ರಾಜ. ಎಲ್ಲರ ಮೇಲೆಯೂ ಕರುಣೆ ತೋರಿರಿ ರಾಜ. ಯೇಸುವೆ, ತಾನಾಗಿಯೇ ತನ್ನ ದೇಹದ ಮೇಲೆ ಅಧಿಕಾರವನ್ನು ಪಡೆದುಕೊಳ್ಳುವಂತಹ, ಆತ್ಮಹತ್ಯೆ ಮಾಡಿಕೊಂಡಂತಹ ಆತ್ಮಗಳೇ ಈ ಲೋಕದಲ್ಲಿ ನೆಲೆಯಿಲ್ಲದ ಅಲಿಯುವಂತಹ ಆತ್ಮಗಳಾಗಿದೆ ರಾಜ. ಅವರ ಆಯುಷ್ಯ ಕಾಲಗಳು ತೀರುವುದಕ್ಕೆ ಮುಂಚಿತವಾಗಿ ಅವರು ಈ ಲೋಕವನ್ನು ಸಹಿಸಲಾಗದೆ, ತಮ್ಮ ಜೀವಿತವನ್ನು ಸಹಿಸಲಾಗದೆ ದುಡುಕಿ ನೀವು ಕೊಟ್ಟಂತಹ ಜೀವವನ್ನು ಸ್ವತಃ ಅವರ ಕೈಯಿಂದ ತೆಗೆದುಕೊಳ್ಳುವುದೇ ಆತ್ಮಹತ್ಯೆಯಾಗಿದೆ ರಾಜ. ಇದರ ನಿಮಿತ್ತವಾಗಿ ಅವರ ಆಯುಷ್ಯ ಕಾಲಗಳವರೆಗೆ ಈ ಲೋಕದಲ್ಲಿಯೇ ನೆಲೆಯಿಲ್ಲದೆ ಅವರು ಅಲಿಯುವಂತಹ ಸಂದರ್ಭಗಳಾಗಿದೆ ರಾಜ. ಯೇಸುವೇ, ಕರುಣೆ ತೋರಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಆತ್ಮಹತ್ಯೆ ಮಾಡಿ ಮರಣವಾದಂಥ ಎಲ್ಲ ಮಕ್ಕಳನ್ನು ಸ್ವಾಮಿ ಬಿಡುಗಡೆಯನ್ನು ಕೊಡಿರಿ ರಾಜ. ಅವರ ಆತ್ಮಗಳಿಗೆ ಶಾಂತಿ ಆಗಲಿ ರಾಜ. ಕರುಣಿಸಿರಿ ರಾಜ. ಹೌದು ಸ್ವಾಮಿ, ಭಾರವಹಿಸಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಅವರಿಗಾಗಿ ಪ್ರಾರ್ಥಿಸುವರು ಅತಿ ಕಡಿಮೆ ಸ್ವಾಮಿ. ನೆಲೆಯಲ್ಲಿ ಹರಿಯುತ್ತಿರುವಂಥ ಎಲ್ಲ ಆತ್ಮಗಳಿಗೂ ಶಾಂತಿ ಆಗಲಿ ಸ್ವಾಮಿ. ಶಾಂತಿ ಆಗಲಿ ಸ್ವಾಮಿ.
ಯೇಸುವೆ, ನಿಮ್ಮ ನಾಮದಲ್ಲಿ ಶಾಂತಿಯಾಗಲಿ, ಶಾಂತಿಯಾಗಲಿ. ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೆನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಕಳೆದ ರಾತ್ರಿಯಲ್ಲಿ ನಮಗೆಲ್ಲರಿಗೂ ಒಳ್ಳೆಯ ನಿತ್ಯವನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನಮಗೆಲ್ಲರಿಗೂ ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ನನ್ನ ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಅಪಾಪಿತನೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಸೃಷ್ಟಿ ಸಮಸ್ತವನ್ನು ನೀಡಿದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಅನುದಿನದ ಆಹಾರವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ಪ್ರಭುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೀತಿಸುವ ಹೃದಯ, ಶ್ರಮಿಸುವ ಮನಸ್ಸನ್ನು ನೀಡಿದ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ನೀಡಿದ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾದು ಕಾಯುವ ನನ್ನ ಯೇಸು ಪ್ರಭುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವೆ, ನಿಮ್ಮ ವಾಗ್ದಾನದ ವಾಕ್ಯಗಳನ್ನು ನೀಡಿದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ಪರಿಶುದ್ಧರನ್ನಾಗಿ ಮಾಡುತ್ತಿರುವ ನಿಮ್ಮ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಈ ಸುಪ್ರಭಾತದ ಸಮಯದಲ್ಲಿ ನಮಗೆಲ್ಲರಿಗೂ ಪ್ರಾರ್ಥಿಸುವಂತೆಯೂ ಸ್ತುತಿಸುವಂತೆಯೂ ಪವಿತ್ರ ಆತ್ಮರ ಶ್ರೇಷ್ಠ ವರದಾನಗಳಿಂದ ತುಂಬಿಸಿದಕ್ಕಾಗಿ ನನ್ನ ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ನೀಡಿ ಪರಿಶುದ್ಧ ತಾಯಿ ನಮಗೋಸ್ಕರ ಪ್ರಭುವಿನಲ್ಲಿ ನಿರಂತರ ಭಿನ್ನಹ ಪ್ರಾರ್ಥನೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ಸ್ವರ್ಗೀಯ ಮಧ್ಯಸ್ಥ ಪ್ರಾರ್ಥನಾ ತಂಡವನ್ನು ಹಾಗೂ ಬ್ರದರ್ ರೊಸಾರಿಯೋ ನಮಗೆ ನೀಡಿ ಆಧ್ಯಾತ್ಮಿಕವಾಗಿ ನಿಮ್ಮನ್ನೇ ಕಂಡುಕೊಳ್ಳುವಂತೆ ನಮಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ಒಂದುಗೂಡಿಸಿ ಪವಿತ್ರ ಸಂಸ್ಕಾರಗಳನ್ನು ನೀಡಿದ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ನೀವು ನೀಡಿದ ಎಲ್ಲಾ ಕಾರ್ಯಗಳಿಗಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಿಮ್ಮ ಸಮ್ಮುಖದ ಬಳಿ ನಿಂತು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ದಯೆಯಿಂದ ಆಲಿಸಿ ಸದುತ್ತರವನ್ನು ದಯಪಾಲಿಸಿರಿ. ವಿಶೇಷವಾಗಿ ಈ ಸುಪ್ರಭಾತದ ಸಮಯದಲ್ಲಿ ನಾವೆಲ್ಲರೂ ಆತ್ಮಹತ್ಯೆ ಮಾಡಿದ ಆತ್ಮಗಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ಆತ್ಮಹತ್ಯೆ ಮಾಡಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡಿದ ಆತ್ಮಗಳ ಮೇಲೆ ಯೇಸುವೆ ಕರುಣೆ ತೋರಿರಿ, ದಯೆ ತೋರಿರಿ. ಪ್ರಭುವೆ, ನೀವೇ ಅವರನ್ನು ಕಾದು ಕಾಪಾಡಿ ಸಂರಕ್ಷಿಸಿರಿ ಎಂದು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇವೆ. ಪರಿಶುದ್ಧ ತಾಯಿ, ಜಗತ್ಸರದ ರಾಣಿಯೇ, ನಿಷ್ಕಲಂಕ ಕನ್ನಿಕೆ, ಈ ಸಮಯದಲ್ಲಿ ಆತ್ಮಹತ್ಯೆ ಮಾಡಿದ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಆತ್ಮಹತ್ಯೆ ಮಾಡಿದ ಎಲ್ಲ ಆತ್ಮಗಳಿಗೆ ನಿತ್ಯ ಮೋಕ್ಷಾನಂದವನ್ನು ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಭುವನ್ನು ಆರಾಧಿಸೋಣ. ಎಲ್ಲ ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆತ್ಮಗಳನ್ನು ಸಮರ್ಪಿಸುತ್ತಾ, ಸ್ವಾಮಿಯ ಆತ್ಮಗಳಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ಎಂದು ಎಲ್ಲ ದೇಶ, ಕುಲ, ಗೋತ್ರ, ಭಾಷೆಯನ್ನೆಲ್ಲದೆ ಸ್ವರ್ಗ ರಾಜ್ಯದಲ್ಲಿ ದೇವರ ಸಿಂಹಾಸನದ ಮುಂದೆ ಸ್ತುತಿಸುವಂತಹ ಆತ್ಮಗಳಾಗಲಿ ಎಂದು ನಾವು ಪ್ರಾರ್ಥಿಸೋಣ, ಸ್ತುತಿಸೋಣ. ಶಕ್ತವಾಗಿ ಎಲ್ಲ ಆತ್ಮಗಳು ಆತ್ಮಹತ್ಯೆ ಮಾಡಿಕೊಂಡಂಥ ಎಲ್ಲ ಆತ್ಮಗಳು ಬಿಡುಗಡೆ ಹೊಂದುವಂತೆ ನಾವು ಪೂರ್ಣ ಮನಸ್ಸಿನಿಂದ, ವಿಶ್ವಾಸದಿಂದ ನಾವು ಸ್ತುತಿಸೋಣ. ಹಲ್ಲೆಲೂಯಾ, 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 ಓ ಹಲ 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 ಹಲ, ಓ ಹಲ 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 ಹಲ, ಓ
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ, 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 ಆರಾಧನೆ, 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 ಆರಾಧನೆ. ಯೇಸುವೆ, 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 ಆರಾಧನೆ, 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 ಆರಾಧನೆ. ಓ ಯೇಸುವೆ, 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 ಓ ಯೇಸುವೆ, 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 ಯೇಸುವೆ. ಓ ಮಹಿಮೆ, 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 ಮಹಿಮೆ. ಒಬ್ಬ ತಂದೆ, ಸ್ತೋತ್ರ, 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 ಸ್ತೋತ್ರ ರಾಜ. ವಂದನೆಗಳು, ವಂದನೆಗಳು, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಏಕೆಂದರೆ ನೀವು ಬರೀ ಪರಿಯುತ್ತರು, ನೀವು ಬರೀ ಕರ್ತರು, ನೀವು ಬರೀ ಮಹೋನ್ನತರಾಗಿದ್ದೀರಿ. ಯೇಸುವೆ, ಸ್ತೋತ್ರ, 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 ಸ್ತೋತ್ರ. ಆರಾಧನೆ, 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 ಆರಾಧನೆ. ಮಹಿಮೆ, 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 ಮಹಿಮೆ. ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, 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 ಸ್ತೋತ್ರ ಯೇಸುವೆ. ಎಲ್ಲ ಮೃತ ಹೊಂದಿರುವಂತಹ ಆತ್ಮಗಳನ್ನು ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಯೇಸುವೆ. ಆತ್ಮಹತ್ಯೆ ಮಾಡಿಕೊಂಡು ನೆಲೆಯಲ್ಲಿ ಅಲಿಯುತ್ತಿರುವಂತಹ ಎಲ್ಲ ಆತ್ಮಗಳನ್ನು ಸ್ವಾಮಿ ನಿಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಆರಾಧನೆ ರಾಜ, ಆರಾಧನೆ ರಾಜ. ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ, ಕರುಣಿಸಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ. ಓ ಕರುಣೆಯ ಕರ್ತರೆ, ಓ ಕರುಣೆಯ ಕರ್ತರೆ, ಓ ಕರುಣೆಯ ಕರ್ತರೆ. ಓ ಜೀವದಾತರೆ, ಓ ಜೀವದಾತರೆ, ಓ ಪರಿಶುದ್ಧರೇ, ಓ ಪರಿಶುದ್ಧರೇ. ಓ ನಿತ್ಯವೂ ನಮ್ಮಲ್ಲಿರುವವರೇ, ನಿತ್ಯವೂ ನಮ್ಮಲ್ಲಿ ಆನಂದಿಸುವವರೇ, ನಮ್ಮನ್ನು ಪ್ರೇರೇಪಿಸುವವರೇ, ನಮ್ಮನ್ನು ಪ್ರಾರ್ಥಿಸಲು, ಸ್ತುತಿಸಲು, ಆರಾಧಿಸಲು ನಮ್ಮನ್ನು ಪ್ರೇರೇಪಿಸುವವರೇ. ಯೇಸುವೇ, ಆರಾಧನೆ, 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 ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸುವ ಪ್ರಿಯರೇ, ಜೀವಂತ ದೇವರನ್ನ ಜೀವಂತವಾಗಿರುವ ನಾವು ಸ್ತುತಿಸುವ, ಶಕ್ತವಾಗಿ ಸ್ತುತಿಸುವ, ಶಕ್ತವಾಗಿ ಆರಾಧಿಸುವ, ಪೂರ್ಣ ಮನಸ್ಸಿನಿಂದ ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಾಲ, 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 ಹಾಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಯೇಸುವೇ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಾಲ, 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 ಹಾಲ. ಓ ಯೇಸುವೇ, 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 ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೇ. ಓ ಜೀವದಾತರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ಕರುಣೆಯ ಕರ್ತರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ಹಲ್ಲೆಲೂಯಾ, ಸ್ತೋತ್ರ ರಾಜ, ವಂದನೆಗಳು ರಾಜ. ಓ ಹಲ್ಲೆಲೂಯಾ, ಸ್ತೋತ್ರ ರಾಜ, ವಂದನೆಗಳು ರಾಜ.
ರಾಜ. ಯೇಸುವೆ 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 ಯೇಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ 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 ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಎಲ್ಲವುಗಳಿಗಾಗಿ ಸ್ತೋತ್ರ ಯೇಸುವೆ. ಎಲ್ಲವುಗಳಿಗಾಗಿ ಆರಾಧನೆ ವಂದನೆ ಯೇಸುವೆ. ಹಲ್ಲೆಲೂಯಾ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ ವಂದನೆ 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 ವಂದನೆ. ಹಲ್ಲೆಲೂಯಾ ಆರಾಧನೆ 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 ಆರಾಧನೆ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಆರಾಧನೆ ಅಪ್ಪ ತಂದೆ, ಈ ದಿನದಲ್ಲಿ ನಾವು ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನ ನಾವು ಎಲ್ಲಾ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ, ಎಲ್ಲ ಆತ್ಮಗಳ ರಕ್ಷಣೆಯನ್ನು ಕೊಡುತ್ತೇವೆ. ಅಪ್ಪ ಯೇಸುವೆ, ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳಿಗಾಗಿ ನಾವು ಈ ದಿನ ಪ್ರಾರ್ಥಿಸುವಾಗ ಸ್ವಾಮಿ, ಇಡೀ ವಿಶ್ವದಲ್ಲಿ ಸ್ವಾಮಿ ಒಂದೊಂದು ವ್ಯಕ್ತಿಯು ಒಂದೊಂದು ರೀತಿಯಲ್ಲಿ ಆತ್ಮಹತ್ಯೆ ಅನ್ನೋದು ವಿಷಯಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಹೋಗಿರುವಂತಹ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ತಂದೆ, ಎಲ್ಲಾ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಆ ಆತ್ಮಕ್ಕೆ ಶಾಂತಿಯನ್ನು ನೀಡಿ ತಂದೆ. ಅಪ್ಪ ತಂದೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಷ್ಟೋ ಜನರು ಸ್ವಾಮಿ ನೇಣು ಹಿಡಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಇನ್ನು ಎಷ್ಟೋ ಜನರು ತಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಜನರು ವಾಹನಗಳಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆತ್ಮಗಳಿಗೆ ರಕ್ಷಣೆಯನ್ನು ನೀಡಿ ಸ್ವಾಮಿ. ಅಪ್ಪ ತಂದೆ, ಈ ದಿನಗಳಲ್ಲಿ ಸ್ವಾಮಿ ನಾವು ಪ್ರತಿಯೊಬ್ಬರ ಮೃತಪಟ್ಟ ಆತ್ಮಗಳಿಗಾಗಿ ಪ್ರಾರ್ಥಿಸುವಾಗ ಈ ದಿನ ನಾವು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿರುವ ಪ್ರತಿಯೊಂದು ಆತ್ಮಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಅಂತ ದುರ್ಮರಣಕ್ಕೆ ಈಡಾಗಿದ್ದಲ್ಲಿ ಆ ಆತ್ಮಗಳಿಗೂ ರಕ್ಷಣೆಯನ್ನು ನೀಡು ತಂದೆಯೋ. ಅಪ್ಪ ತಿಳಿದೋ ತಿಳಿಯದು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ತಂದೆಯೋ. ಅವರಿಗೆ ಬುದ್ಧಿಶಕ್ತಿ ಜ್ಞಾನಶಕ್ತಿ ಇಲ್ಲದೆ ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ತಂದೆಯೇ. ಅಪ್ಪ ತಂದೆಯೇ, ಅಂತಹ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು ತಂದೆಯೇ. ಅಂತಹ ಆತ್ಮಗಳನ್ನು ನಿನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊ ತಂದೆಯೇ. ಅಪ್ಪ ತಂದೆಯೇ, ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಸ್ವಾಮಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಂದೆಯೇ. ಅದು ತಪ್ಪೆಂದು ಅರಿಯದೆ ಸ್ವಾಮಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಾಗ ಅಂತ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು ತಂದೆಯೇ. ಅಪ್ಪ ತಂದೆಯೇ, ಅದೇ ಅಲ್ಲದೆ ಸ್ವಾಮಿ ಇನ್ನು ಕ್ರೈಸ್ತರು ಸ್ವಾಮಿ ನಮ್ಮ ಅಕ್ಕಪಕ್ಕ ಇರುವವರು ಸ್ವಾಮಿ ಅಪ್ಪ ನಮ್ಮ ಜೊತೆಯನ್ನು
ಪರಿಚಯಸ್ಥರು ಸ್ವಾಮಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರುವುದುಂಟು ಸ್ವಾಮಿ. ಅಪ್ಪ ಯೇಸುವೆ, ಅಂತ ಎಲ್ಲ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು ತಂದೆ. ಆತ್ಮಗಳನ್ನು ರಕ್ಷಿಸುವ ತಂದೆ ನೀನಾಗಿದ್ದೀಯ ಸ್ವಾಮಿ. ಒಂದೊಂದು ಆತ್ಮವು ಸ್ವಾಮಿ ಅಪ್ಪ ಕೈ ಬಿಡಬೇಡ ಸ್ವಾಮಿ. ಆ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು ಸ್ವಾಮಿ. ಅಪ್ಪ ಯೇಸುವೆ, ಈಗ ಲೋಕದಲ್ಲಿ ಇರುವಾಗ ಅವರು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಿನ್ನ ನಿತ್ಯಾನಂದ ಭಾಗ್ಯದಲ್ಲಿ ಅವರಿಗೆ ಸ್ಥಾನವನ್ನು ಕೊಡು ತಂದೆ. ಅಪ್ಪ ಯೇಸುವೆ, ಈ ದಿನಗಳಲ್ಲಿ ಸ್ವಾಮಿ ನಾವು ಮೃತಪಟ್ಟ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಎಲ್ಲ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ಎಷ್ಟೋ ಕನ್ಯಾಸ್ತ್ರೀಗಳು ಗುರುಗಳು ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಉಂಟು ಸ್ವಾಮಿ. ಅಂತಹ ಆತ್ಮಗಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು ತಂದೆಯೇ. ಅಪ್ಪ ತಂದೆಯೇ, ಎಲ್ಲ ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ವಿಶೇಷವಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರತಿಯೊಂದು ಆತ್ಮವನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆತ್ಮಗಳಿಗೆ ರಕ್ಷಣೆಯನ್ನು ಕೊಡು ಸ್ವಾಮಿ. ಮೃತಪಟ್ಟ ಆತ್ಮಗಳಿಗೆ ನಿತ್ಯ ವಿಶ್ರಾಂತಿಯನ್ನು ಕೊಟ್ಟು ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ ಸ್ವಾಮಿ. ನಿತ್ಯ ವಿಶ್ರಾಂತಿಯು ಅವರ ಮೇಲೆ ಇರಲಿ ಸ್ವಾಮಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ ಎಂದು ಸುಖ ಮತ್ತು ಪರಿಸರತ್ತಿನ ನಾಮದಲ್ಲಿ ನಿಮ್ಮಲ್ಲಿ ಹೇಳಿದ್ದೇನೆ ತಂದೆಯೇ ಸ್ವಾಮಿ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೈಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಅಚಲ ಪ್ರೀತಿಗಾಗಿ ಸ್ತೋತ್ರ ರಾಜ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಆತ್ಮಹತ್ಯೆ ಮಾಡಲ್ಪಟ್ಟ ಎಲ್ಲ ಆತ್ಮಗಳನ್ನು ಯೇಸುವೆ ನಿಮ್ಮ ಉನ್ನತವಾದ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ಜೀವನದ ಯಾತ್ರೆಯಲ್ಲಿ ನಾನಾ ಕಾರಣಗಳಿಂದ ಆತ್ಮಹತ್ಯೆ ಮಾಡಿದ ನಿದರ್ಶನಗಳು ನಮ್ಮ ಮುಂದೆ ಇದೆ ಸ್ವಾಮಿ. ಕೆಲವರು ಸಾಲವನ್ನು ಕಟ್ಟಲು ತಾಳಲಾರದೆ ಆತ್ಮಹತ್ಯೆ ಮಾಡಿದ್ದಾರೆ. ಹಾಗೆ ದಾಂಪತ್ಯ ಜೀವಿತದಲ್ಲಿ ವಿರಸ ಮುಕ್ತಾಗಿ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿದ್ದಾರೆ. ಅಂತೆ ಮಾರಣಾಂತಿಕ ರೋಗದಿಂದ ನರಳಿ ಅದನ್ನು ಸಹಿಸಲಾರದೆ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂತೆ ನಮ್ಮ ಯುವಕ ಯುವತಿಯರು ಪ್ರೀತಿ ಪ್ರೇಮ ಮೋಹಕ್ಕೆ ಬಲಿಯಾಗಿ, ಅಂತೆ ಸರಿಯಾದ ಸಮಯದಲ್ಲಿ ಕೆಲಸವನ್ನು ಸಿಗದೆ ಅಲೆದಾಡಿ ಪ್ರಭುವೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂತೆ ಈಗ ಸಮಯದಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದಿದೆ ಎಂದು ಅಂದುಕೊಂಡು ಪ್ರಭುವೆ ಈ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡುವ ರೂಢಿಯಲ್ಲಿದ್ದಾರೆ ಸ್ವಾಮಿ. ತಂದೆಯಾದ ದೇವರೇ, ಇಂಥ ಎಲ್ಲ ಆತ್ಮಹತ್ಯೆ ಮಾಡಿದ ಎಲ್ಲ ಆತ್ಮಗಳಿಗೆ ಪ್ರಭುವೆ ಕರುಣೆ ತೋರಿರಿ, ದಯೆ ತೋರಿರಿ. ತಂದೆಯಾದ ದೇವರೇ, ಜೀವನ ಕೊಟ್ಟದ್ದು ನಿಮ್ಮ ದಾನವಾಗಿದೆ ಪ್ರಭುವೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಜೀವಿಸಲು ತಂದೆಯಾದ ದೇವರೇ ಎಲ್ಲರಿಗೂ ಒಳ್ಳೆ ಜ್ಞಾನ ಶಕ್ತಿ ಬುದ್ಧಿಶಕ್ತಿ ಕೊಡಿರಿ. ಅಂತೆ ಸ್ವಾಮಿ, ಆತ್ಮಹತ್ಯೆ ಮಾಡಿ ಮೃತಪಟ್ಟ ಎಲ್ಲ ಆತ್ಮಗಳಿಗೂ ತಂದೆಯಾದ ದೇವರು ನಿತ್ಯ ಜೀವ ವಿಶ್ರಾಂತಿ ಸಿಗಲೆಂದು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಪ್ರಭುವೆ. ನನ್ನ ವಿಚಾರಣೆಯಲ್ಲಿ ಅಂತೆ ನನ್ನ ಸ್ವರ್ಗೀಯ ಅಂಗಾಂಗದ ಕುಟುಂಬಗಳಲ್ಲಿ ಯಾರೆಲ್ಲರೂ ಆತ್ಮಹತ್ಯೆ ಮಾಡಿ ಮರಣ ಹೊಂದಿದ್ದಾರೋ ಅವರೆಲ್ಲ ಆತ್ಮಗಳಿಗೆ ತಂದೆಯಾದ ದೇವರು ನಿತ್ಯ ಜೀವ ವಿಶ್ರಾಂತಿ ಸಿಗಲೆಂದು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇವೆ ಪ್ರಭುವೆ. ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಕಿವಿಗೊಡಿರಿ. ನಮ್ಮ ಪ್ರಾರ್ಥನೆಗಳು ಧೂಪದಂತೆ ನಿಮ್ಮ ಸನ್ನಿಧಾನದಲ್ಲಿ ಒಯ್ಯಲ್ಪಡಲಿ. ಅಂತೆ ಆತ್ಮಹತ್ಯೆ ಮಾಡಿದ ಎಲ್ಲ ಆತ್ಮಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷಗಳು ಇದೇ ಸಮಯದಲ್ಲಿ ಇಳಿದು ಬರಲೆಂದು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಎಲ್ಲ ಆತ್ಮಗಳಿಗೆ ತಂದೆಯಾದ ದೇವರು ನಿತ್ಯ ಜೀವ ವಿಶ್ರಾಂತಿ ಕೊಟ್ಟು ಸಮಾಧಾನ, ಆತ್ಮಗಳಿಗೆ ಮೋಕ್ಷಾನಂದ ಸಿಗಲಿ ಎಂದು ಯೇಸುವೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ನಿಷ್ಕಳಂಕ ಕನ್ನಿಕೆಯ ಒಡಂಬಡಿಕೆಯ ಪೆಟ್ಟಿಗೆ, ಈ ಸುಪ್ರಭಾತದ ಸಮಯದಲ್ಲಿ ಆತ್ಮಹತ್ಯೆ ಮಾಡಲ್ಪಟ್ಟ ಎಲ್ಲ ಆತ್ಮಗಳನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುವ ಸಂದರ್ಭದಲ್ಲಿ ಆ ಆತ್ಮಹತ್ಯೆ ಮಾಡಿದ ಎಲ್ಲ ಆತ್ಮಗಳಿಗೂ ಪ್ರಭುವೆ ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದವನ್ನು ನಿಮ್ಮ ಪ್ರೀತಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ತಂದೆಗೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ
ಈ ಜೀವದಿಂದ ನಮ್ಮನ್ನು ಎಬ್ಬಿಸಿದಾತನೇ ನಿನಗೆ ಸ್ತೋತ್ರ ರಾಜ. ನಮ್ಮನ್ನು ಸಂರಕ್ಷಿಸುವಾತನೇ ನಿನಗೆ ಸ್ತೋತ್ರ ರಾಜ. ಅಪ್ಪ ತಂದೆಗೆ ಈ ಸಮಯದಲ್ಲಿ ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡ ಪ್ರತಿಯೊಂದು ಆತ್ಮಗಳಿಗಾಗಿ ಪ್ರಾರ್ಥಿಸಲು ನೀನು ಕರೆಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲೇ ಸ್ವಾಮಿ ಅನೇಕರು ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಪ್ರಾಣವನ್ನು ನೀಗಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ನೀನು ಕೊಟ್ಟಂತಹ ಜೀವ ಅಮೂಲ್ಯವಾದದ್ದು ಸ್ವಾಮಿ. ಆ ಅಮೂಲ್ಯ ಜೀವವನ್ನು ಸ್ವಾಮಿ ತಮ್ಮಷ್ಟಕ್ಕೆ ತಾವೇ ಕಳೆದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಆ ಜೀವದ ಅರ್ಥ ತಿಳಿಯದ ಅನೇಕ ಮಂದಿ ಸ್ವಾಮಿ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ ಸ್ವಾಮಿ. ಈ ಆತ್ಮಹತ್ಯೆ ಮಾಡಿಕೊಂಡು ಸ್ವಾಮಿ ನೆಲೆ ಇಲ್ಲದೆ ಸ್ವಾಮಿ ಅಲೆದಾಡುತ್ತಿದೆ ಸ್ವಾಮಿ ಈ ಆತ್ಮಗಳು. ಈ ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಈ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ಅನೇಕ ಆತ್ಮಗಳು ಅನೇಕ ಕಾರಣಗಳಿಂದ ಸ್ವಾಮಿ, ತಮ್ಮ ಒತ್ತಡಗಳಿಂದ ಸ್ವಾಮಿ, ನಿರಾಶೆಯಿಂದ ಸ್ವಾಮಿ ಅನೇಕ ಆತ್ಮಗಳು ತಮ್ಮ ಜೀವವನ್ನೇ ಕಳೆದುಕೊಂಡಿವೆ ಸ್ವಾಮಿ. ಈ ನಿರಾಶೆಯಿಂದ ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡಂತಹ ಆತ್ಮಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಈ ಎಲ್ಲಾ ಆತ್ಮಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಅಪ್ಪ ತಂದೆಯ ನೆಲೆ ಇಲ್ಲದೆ ಅಲೆದಾಡುತ್ತಿರುವಾಗ ಅವುಗಳಿಗೆ ಒಂದು ನೆಲೆಯನ್ನು ಕೊಡುವುದು ರಾಜ. ಅಪ್ಪ ತಂದೆಯೇ, ಅವುಗಳು ಸ್ವಾಮಿ ನಿಮ್ಮ ಸ್ವಂತ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವಂತಾಗಲಿ ರಾಜ. ಅಪ್ಪ ತಂದೆ, ಅವರಿಗೆ ಒಂದು ಮುಕ್ತಿಯನ್ನು ದಯಪಾಲಿಸುವಂತದ್ದು ನೀನಲ್ಲವೇ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಆತ್ಮಗಳಿಗೆ ನಾವು ಪ್ರಾರ್ಥಿಸುವಾಗ ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವ ರಾಜ. ಅಪ್ಪ ತಂದೆಯು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಕುಟುಂಬಗಳು ಸ್ವಾಮಿ ಇನ್ನು ಆ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಸ್ವಾಮಿ. ಅವರ ಪ್ರಾರ್ಥನೆಯನ್ನು ಕೇಳು ರಾಜ. ಅಪ್ಪ ತಂದೆ, ಅನೇಕ ವ್ಯಕ್ತಿಗಳು ಸ್ವಾಮಿ ಅನೇಕ ರೀತಿಯಲ್ಲಿ ಸ್ವಾಮಿ ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಾಗ ಸ್ವಾಮಿ ಸ್ವಾಮಿ ಅವುಗಳೆಲ್ಲವನ್ನು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನಿಮ್ಮ ಪರಿಶುದ್ಧ ರಕ್ತ ಒಂದೊಂದು ತೊಟ್ಟು ಸ್ವಾಮಿ ಆತ್ಮಗಳ ಮೇಲೆ ಸುರಿಯಲಿ ಸ್ವಾಮಿ. ಅವರುಗಳು ಮಾಡಿದಂತ ಪಾಪಗಳು ಕ್ಷಮಿಸಲ್ಪಡಲಿ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಸನ್ನಿಧಾನಕ್ಕೆ ಆ ಆತ್ಮಗಳನ್ನು ಬೇಗ ಸೇರಿಸಿಕೊಳ್ಳಿರಿ ಸ್ವಾಮಿ. ಅಪ್ಪ, ಈ ತಿಂಗಳಿನಲ್ಲಿ ಸ್ವಾಮಿ ಎಲ್ಲ ಮೃತಪಟ್ಟ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಒಂದೊಂದು ಆತ್ಮಗಳು ಒಂದೊಂದು ರೀತಿಯಲ್ಲಿ ಸ್ವಾಮಿ ಆ ನೆಲೆ ಇಲ್ಲದೆ ಅಲೆದಾಡುತ್ತಿವೆ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಆತ್ಮಗಳಿಗೆ ಪ್ರಾರ್ಥಿಸುವಾಗ ಪ್ರತಿಯೊಂದು ಆತ್ಮಗಳನ್ನು ಸ್ವಾಮಿ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುವಾಗ ಎಲ್ಲ ಆತ್ಮಗಳಿಗೆ ಮುಕ್ತಿಯನ್ನು ನೀಡಿರಿ ಎಂದು ವಿಕಾಸಿತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನಡೆಯ. ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿರುವ ಈ ಸುಂದರ ದಿನಕ್ಕಾಗಿ ಜಾವಕ್ಕಾಗಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಆತ್ಮಹತ್ಯೆ ನಾಶಪಟ್ಟ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಎಲ್ಲ ಆತ್ಮಗಳಿಗೂ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ ಸ್ವಾಮಿ. ಹಲವಾರು ಸಮಸ್ಯೆಗಳು, ಹೋರಾಟಗಳು, ಹಲವಾರು ವೇದನೆಗಳಿಂದ, ನೋವುಗಳಿಂದ ಹೊರಬರಲಾರದೆ, ತಮ್ಮ ಸಮಸ್ಯೆಯಿಂದ ಹೊರಬರಲಾರದೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ. ತಮ್ಮ ಅಮೂಲ್ಯವಾದ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಸ್ವಾಮಿ. ತಮ್ಮ ಆಯುಷ್ಯವನ್ನು ತಾವೇ ಕೊನೆಗೊಳಿಸಿದ್ದಾರೆ ಸ್ವಾಮಿ. ಈ ಎಲ್ಲ ಮಕ್ಕಳ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಶಾಂತಿಯನ್ನು ಕರುಣಿಸಿರಿ ಸ್ವಾಮಿ. ನೆಲೆಲ್ಲದೆ ಅಲಿಯುತ್ತಿರುವ ಎಲ್ಲ ಆತ್ಮಗಳಿಗೂ ಬಿಡುಗಡೆಯನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳನ್ನು ಹಲವಾರು ಮನಸ್ತಾಪಗಳಿಂದ, ದ್ವೇಷ, ಅಸೂಯೆಗಳಿಂದ, ಆಸ್ತಿಗಳ ವಿವಾದಗಳಿಂದ ಕೊಲೆಗೈದಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ತಮ್ಮ ಕೋಪಗಳಿಂದ ಎಷ್ಟೋ ಮಕ್ಕಳು ಹಲವಾರು ಜನರನ್ನು ಕೊಲೆಗೈಯುತ್ತಿದ್ದಾರೆ ಸ್ವಾಮಿ. ಎಲ್ಲ ಮಕ್ಕಳಿಗೂ ಮೋಕ್ಷಾನಂದವನ್ನು ಕರುಣಿಸಿರಿ ಸ್ವಾಮಿ. ಎಷ್ಟೋ ಯಾಜಕರು, ಕನ್ಯಾಸ್ತ್ರೀಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ. ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡು ನಿಮಗಾಗಿ ಜೀವಿಸಬೇಕೆಂಬ ಆಸೆ ಇದ್ದರೂ ಸಹ ತಮ್ಮ ಹಲವಾರು ತರದ ಬಲಹೀನತೆಗಳಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಸ್ವಾಮಿ.
ಈ ಲೋಕವನ್ನು ತ್ಯಜಿಸಿದ್ದಾರೆ ಸ್ವಾಮಿ. ಈ ಎಲ್ಲ ಮಕ್ಕಳು ತಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಅವರನ್ನು ಶುದ್ಧೀಕರಿಸಿರಿ ಸ್ವಾಮಿ. ನಮ್ಮ ವಿಚಾರಣೆಯಲ್ಲಿ, ನೆರೆಹೊರೆಯವರಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಕುಟುಂಬದಲ್ಲಿ, ಬಂಧು ಮಿತ್ರರಲ್ಲಿ, ಮಧ್ಯಸ್ಥ ಪ್ರಾರ್ಥನೆಯ ಈ ಕುಟುಂಬದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಎಲ್ಲ ಆತ್ಮಗಳಿಗೂ ಬಿಡುಗಡೆಯನ್ನು ಕರುಣಿಸಿರಿ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮ ಜೀವಿತದಲ್ಲಿ ಬಂದಿದ್ದ ಸಮಸ್ಯೆಗಳನ್ನು ಎದುರಿಸಲಾಗದೆ ಕುಗ್ಗಿ ಹೋಗಿ ಬಲಹೀನರಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರತಿಯೊಂದು ಮಕ್ಕಳಿಗೂ ಮೋಕ್ಷಾನಂದವನ್ನು ಕರುಣಿಸಿರಿ ಸ್ವಾಮಿ. ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. अर्गांत करे, प्राप्त करे, अराधांत करे, ऐसे कले के गलाते में कजा कौन किसी स्थिति अराधान करूँ हो के लगा तेरांत कर गान जिसा जिसे एक दिशा में जिसे जीव बात के लिए औरत में आत्मा समर्पण दिखा जिसे जैसे जीव बात के लिए औरत में चिका सोच करते जैसे सर्व वर्गीय युवा से आत्महत्या के लिए त्यांचे सत्कार्याचे त्यांना बघताना त्यांना सर्गरसांत अनुभव येतो मिळायचे त्यांची काकूस करतो मिळायचे कुठले जण आत्महत्या करणं या संसारात बोन असाच मिळायचे त्या आत्म्याक आत्म्याचे बघतानाच त्यांना देश मिळायचे त्यांना सर्गरसांत त्यांना वांटो द्यायचे त्यांची काकूस करते आत्महत्या जीवघात केल्याच्या रत्न्याक प्रश्नाचा विषय दे त्यांना शांती दे म्हणून मागता. आमेन. येथे स्तोत्र, येथे वंदने, येथे आराधने, पावनात्मरे स्तोत्र, परिशुद्धात्मरे स्तोत्र, अपापवित्रात्मरे स्तोत्र, करुणानिधी निर्णय ध्यान कोटी स्तोत्र, राज्य वंदने राज्य ಅಪ್ಪ ವಾಯಕನ ಗೆಲುವರಲ್ಲಿ ಕಿಸಿರೇದು ಕಾಡು ಕಾಪಾಡಿ ಒಳ್ಳೆ ನಿದ್ರೆ ನಿಜ ಕಾಯಲಿ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯಕ್ಕೆ ಕಿವಿಗೊಡೋಣ. ದೇವರ ವಾಕ್ಯ 1 ಥೆಸಲೋನಿ 5ನೇ ಅಧ್ಯಾಯ 19ನೇ ವಾಕ್ಯ. ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ. 1 ಕೊರಿಂಥಿ 2:15ನೇ ವಾಕ್ಯ. ದೇವರ ಆತ್ಮವನ್ನು ಹೊಂದಿದವನು ಎಲ್ಲವನ್ನು ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ. ರೋಮ 12:21ನೇ ವಾಕ್ಯ. ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ಯಾಜಕ ಕಾಂಡ 27:30ನೇ ವಾಕ್ಯ. ಭೂಮಿಯಿಂದುಂಟಾದ ಎಲ್ಲ ಆದಾಯದಲ್ಲಿ 10ನೇ 1 ಪಾಲು ಸರ್ವೇಶ್ವರನದಾಗಿರಬೇಕು. 1 ಸಾಮುವೇಲ 16:7ನೇ ವಾಕ್ಯ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಓ ನನ್ನ ದೇವರೇ, ಓ ನನ್ನ ಅರಸರೇ, ಓ ನನ್ನ ಗುರುವೇ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ನೋಡುತ್ತಾ ನನ್ನ ಹೃದಯವನ್ನು ನಿನಗೆ ಸಮರ್ಪಿಸುತ್ತಾ ನನ್ನ ಈ ಜೀವಿತದ ಕ್ಷಣಗಳನ್ನು ನಿನ್ನ ಮುಂದಿಟ್ಟು ಮಾತನಾಡುತ್ತಿದ್ದೇನೆ. ಓ ನನ್ನ ದೇವರೇ, ನೀವು ದೇವರಾಗಿ ಮಾತ್ರವಲ್ಲ ನನ್ನ ಒಳ್ಳೆಯ ಮಿತ್ರರಾಗಿ, ನನ್ನನ್ನು ಸಂರಕ್ಷಿಸುವವರಾಗಿ, ನನ್ನನ್ನು ಪ್ರೀತಿಸುವವರಾಗಿ, ನನ್ನನ್ನು
ಸದಾ ಸನ್ಮಾರ್ಗದಲ್ಲಿ ಮುನ್ನಡೆಸುವವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಬಾಳಿನಲ್ಲಿ ನನ್ನ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿ ನೋವು, ಸಂಕಟ, ವೇದನೆ, ದುಃಖ, ಭಾರ, ಬಲಹೀನತೆ, ಶೋಧನೆ ಇವೆಲ್ಲವೂ ಕಾಡುವಾಗ ನನ್ನ ಹೃದಯ ನಿನ್ನನ್ನು ಮಾತ್ರ ಕೂಗುತ್ತಿದೆ. ಸದಾ ಕಾಲ ನೀನು ನನ್ನನ್ನು ಸಂರಕ್ಷಿಸಿ ಆಶೀರ್ವದಿಸುತ್ತಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆ. ಓ ನನ್ನ ದೇವರೇ, ನಿಮ್ಮ ದಯೆ ಅನಂತವಾದುದು, ನಿಮ್ಮ ಕೃಪೆ ಅಧಿಕವಾದುದು. ಆ ನಿಮ್ಮ ದಯೆ ಕೃಪೆಯಲ್ಲಿ ನಾನು ನಿತ್ಯವಾದ ಜೀವನದಲ್ಲೂ ಪರರ ಜೀವನದಲ್ಲೂ ಮಾರ್ಗದರ್ಶಿಯಾಗಿ, ಪರರನ್ನು ನಿನ್ನತ್ತ ಸೆಳೆಯುವ ಸಾಧನವಾಗಿಯೂ ನನ್ನನ್ನು ಮಾರ್ಪಡಿಸಿರಿ. ನನ್ನ ಬಿಟ್ಟು ಬಿಟ್ಟು ನನ್ನೊಡನೆ ಸದಾ ವಾಸವಾಗಿದ್ದು ನನ್ನನ್ನು ಕರುಣಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯ. ಮಾತೆಗೆ ಹೇಳೋಣ, ಅಮ್ಮ ನಮಗಾಗಿ ಪ್ರಾರ್ಥಿಸುವ ತಾಯಿಯೇ, ಆತ್ಮಹತ್ಯೆ ಮಾಡಿದ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಾರವಹಿಸಿ ಪ್ರಾರ್ಥಿಸುವ. ಜಪಸರನ್ನು ಕೈಲಿಡಿದು ನಾವು ಪ್ರಾರ್ಥಿಸುವ. ದೇವರ